ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ಮನು ಬ್ಲಾಗ್ಸ್. ಇವತ್ತಿನ ಡೇ ಪ್ರಾರಂಭ ಆಗಿದ್ದು ನಂದು ಹೇಗಿತ್ತು ಅಂತಂದರೆ ದೇವ್ರ ಪೂಜೆ ಅಂತಲೇ ಪ್ರಾರಂಭ ಆಯಿತು. ಆ್ಯಂಡ್ ಮನೇಲಿ ಪೂಜೆ ಮುಗಿಸಿ ನಾವು ಹೊರಟಿದ್ದು ಸ್ಟ್ರೈಟ್ ಟು ಘಾಟಿ. ಬಿಕಾಸ್ ನಮ್ಮ ಪಾಪುದು ಹರಕೆ ಇತ್ತು, 3 ಮಂತ್ಸಲ್ಲಿ ಮುಗಿಸ್ಬೇಕಿತ್ತು. ಅದಕ್ಕೋಸ್ಕರ ನಾವು ಘಾಟಿಗೆ ಹೋಗ್ತಿದ್ವಿ. ಮಧ್ಯ ವೇನಲ್ಲಿ ವೆರಿ ಬ್ಯೂಟಿಫುಲ್ ನೇಚರ್ ಇತ್ತು ಕಣ್ರಿ. ಎಷ್ಟು ಸಖತ್ತಾಗಿತ್ತು ಅಂತಂದರೆ ಅಷ್ಟು ಸಖತ್ತಾಗಿತ್ತು. ಆ ಹಿಲ್ಸ್ಗೆ, ಆ ವೆದರ್ಗೆ, ಆ ಮೌಂಟೇನ್ಸು, ನೇಚರ್ಗೆ, ಗ್ರೀನರಿ, ಮೇನ್ಲಿ ಗ್ರೀನರಿ ಅಂತೂ ಸಖತ್ತಿತ್ತು, ಸೂಪರಾಗಿತ್ತು. ಆ್ಯಂಡ್ ನಾವಂತೂ ಕಾರಲ್ಲಿ ಈ ಜರ್ನಿಯಲ್ಲಿ ಕಾರಲ್ಲಿ ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ರಿ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ನಾವು ಎಷ್ಟೇ ಬೇಗ ಹೊರಟ್ರು ಅಲ್ಲಿ ಹೋಗೋಷ್ಟರಲ್ಲಿ 12 ಗಂಟೆ ಏನೋ ಆಗಿತ್ತು, ಸುಮಾರು ಅಷ್ಟಾಗಿತ್ತು. ಆ್ಯಂಡ್ ಅಂತೂ ಘಾಟಿ ರೀಚ್ ಆದ್ವಿ. ಆ್ಯಂಡ್ ಅಲ್ಲೊಳಗಡೆ ಫೋನ್ ಅಲೋ ಇಲ್ಲ, ಕ್ಯಾಮ್ರಾ ಅಲೋ ಇಲ್ಲ. ಸೊ ನಾನು ವೀಡಿಯೋ ಮಾಡಿಲ್ಲ ಹೊರಗಡೆದು. ಮತ್ತು ಊಟಕ್ಕೆ ಅನ್ನ ಪ್ರಸಾದ ಕೊಡ್ತಿದ್ರು. ಸೊ ಅಲ್ಲಿ ತಿನ್ನುವಾಗ ನಾನೊಂದು ಸ್ವಲ್ಪ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ನಮ್ಮ ಯಜಮಾನ್ರು ಮತ್ತು ನನ್ನ ಫ್ರೆಂಡು ಮತ್ತು ನಮ್ಮಮ್ಮ, ನಮ್ಮ ಪಾಪು ಎಲ್ಲ ಇತ್ತು. ಸೊ ನೀವು ನೋಡ್ಬೋದು. ಅಂದರೆ ಪ್ರಸಾದ ಅಂತೂ ಸಖತ್ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಕಣ್ರಿ. ಮತ್ತು ಬರೋವಾಗ ಒಂದು ಶಿವನ ದೇವಸ್ಥಾನ ನೋಡಿದ್ವಿ, ಅಲ್ಲಿಗೆ ವಿಸಿಟ್ ಕೊಟ್ಟಿದ್ವಿ. ಅಲ್ಲಿ ಅಷ್ಟೇ ಓಪನ್ ಇದ್ರಲ್ಲಿ ಮಾಡಿದಂತಹ ಶಿವನ ಲಿಂಗ ನೋಡ್ಬೋದು ನೀವು ಅಲ್ಲಿ 24/7 ನಂದಿಯಿಂದ ನೀರು ಬೀಳ್ತಾನೆ ಇರುತ್ತೆ. ಸೊ ಅದು ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ನನಗೆ ಹೂವು ಪ್ರಸಾದ ಸಿಕ್ತು. ನಾನು ಹೋಗಿ ನಮಸ್ಕಾರ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿತ್ತು. ಕಲ್ಯಾಣಿ ಆಗಿರ್ಬೋದು ಎಲ್ಲನೂ. ಇವತ್ತಿನ ಒಂದು ಡೇ ಈ ಥರ ಇತ್ತು. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನೆಮ್ಮದಿ ಇರುತ್ತೆ. ಆ್ಯಂಡ್ ಆ ಖುಷಿ ಇರುತ್ತೆ, ಒಂದಿನ ಪೂರ್ತಿ ನಾವು ಟ್ರಾವೆಲ್ ಮಾಡಿದ್ರಿ ಅನ್ನೋದು. ಆ್ಯಂಡ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತಿದ್ದೀನಿ. ಬಾಯ್ ಟೇಕ್ ಕೇರ್.